ನೋಡ್ದೆ ಶಾರು, ನಿಮ್ಮ ಅತ್ತೆ ಬಂಡವಾಳ ಏನಂತ ನಿನಗೆ ಗೊತ್ತಾಯ್ತಾ? ನಿಮ್ಮ ಮನೇಲಿ ಇದ್ಕೊಂಡು ನಿಮ್ಗೆ ಯಾವ ಥರ ಮೋಸ ಮಾಡ್ತಾ ಇದ್ದಾರೆ ಅವರು, ನಿಮ್ಮ ಬಗ್ಗೆ ಹೇಗೆ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತಾ? ನೋಡು, ನಿಮಗೆ ಇವಾಗ ಎಷ್ಟೋ ತೊಂದರೆ ಮಾಡ್ತಾ ಇದ್ದಾರೆ. ಅವರಿಂದಲೇ ನಿಮಗೆಲ್ಲ ತೊಂದರೆ ಆಗ್ತಾ ಇರೋದು. ಫಸ್ಟ್ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ರಿ. ಈಗಲೇ ಹೋಗಿ ನಮ್ಮ ಅಮ್ಮನಿಗೆ ಈ ವಿಷಯ ಎಲ್ಲ ಅವ್ರಿಗೆ ಹೇಳ್ಬಿಟ್ಟು ನಮ್ಮ ಅತ್ತೆ ಬಂಡವಾಳ ಎಲ್ಲ ನಮ್ಮ ಅಮ್ಮ ಏನಿದ್ರಿ ಬಯಲು ಮಾಡಿ ಮನೆಯಿಂದ ಆಚೆ ಕಳಿಸ್ತೀನಿ. ಇರ್ಕೊಡ್ದು ನಮ್ಮ ಮನೆಗೆ ಏನಾನ ಇರಲಿ. ನನ್ನ ಹೆಂಗೆ ಬೈಕಂತಾರೆ ಇವಳು, ಇನ್ನೆಂಥ ತ್ರಿಪುರ ಸುಂದರನ ಮದುವೆ ಆಗ್ತಾಳೋ ಏನೋ, ನನ್ನ ತಮ್ಮನ ಆಗಲ್ಲ ಅಂತ ಹೇಳಿ ಬೈಕಂತಾರಲ್ಲ. ನನಗೆಷ್ಟು ಹೊಟ್ಟೆ ಉರಿದೋಗುತ್ತೆ ಅಂದರೆ ನಿಜವಾಗ್ಲೂ ಅಷ್ಟಿಷ್ಟು ಹೊಟ್ಟೆ ಉರಿಯಲ್ಲ ಅವ್ರು ಮಾತಾಡಿರೋದಕ್ಕೆ. ಸಖತ್ತು ಸಿಟ್ಟು ಬಂದೈತೇನು ಮಾನು. ನನಗೆ ಇದು ಗೊತ್ತೇ ಇರಲಿಲ್ಲ. ನಮ್ಮ ಅತ್ತೆನೇ ಕಾರಣ. ಅಂದರೆ ನಾವೆಲ್ಲ ಜಗಳ ಆಡೋದಕ್ಕೆ ನಮ್ಮ ಅತ್ತೆ ಇಲ್ಲದ್ದೆಲ್ಲ ಹೇಳೋದು. ನಮ್ಮ ದೊಡ್ಡಮ್ಮನ ಬಗ್ಗೆ ಆಗಲಿ, ನಮ್ಮ ಅಣ್ಣವ್ರ ಬಗ್ಗೆ ಆಗಲಿ, ಇಲ್ಲದ್ದೆಲ್ಲ ಹೇಳೋದು. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ ಮಾನು ಅದಕ್ಕೆ? ಶರು, ಏನು ಇಲ್ಲಿ ನಿಂತ್ಕೊಂಡಿದ್ರಾ? ಅಣ್ಣ, ನಮ್ಮ ಕರಿಯಮ್ಮತ್ತೆ ಮನೇಲಿ ಇರಬಾರ್ದು. ಆವತ್ತೆಯಿಂದಲೇ ನಾವೆಲ್ಲ ಜಗಳ ಆಡ್ತಾ ಇರೋದು. ಇಲ್ಲದ್ದೆಲ್ಲನ ಮಾತಾಡ್ತೈತೆ ಗೊತ್ತಾ ನಮ್ಮ ಬಗ್ಗೆ. ನಮ್ಮನ್ನ ಹೆಂಗೆ ಬೈಕೊಳ್ತಾ ಐತೆ. ನನಗೆ ಅಮ್ಮನ ಬಗ್ಗೆ ಏನು ಅಂತ ಇವಾಗ ಚೆನ್ನಾಗಿ ಗೊತ್ತಾಯ್ತು. ಅದಕ್ಕೆ ನಮ್ಮ ಅಮ್ಮಗೆ ಹೋಗಿ ಹೇಳ್ಬಿಡ್ತೀನಿ. ಅವ್ರನ್ನಂತ ಇನ್ನೊಂದು ಕ್ಷಣ ಮನೆಯಾಗಿ ಇಕ್ಕಮ್ಮಂಗಿಲ್ಲ ಅಂತ ಹೇಳ್ತೀನಿ. ನನಗೂ ಮೊನ್ನೆ ಗೊತ್ತಾಯ್ತು ಅವರು ನಮ್ಮನ್ನು ಬೈಕೊಳ್ತಾ ಇರೋದು. ನನಗೂ ಗೊತ್ತು ಅವತ್ತೆ ಬುದ್ಧಿ ಏನು ಅಂತ ನನಗೆ ಮೊನ್ನೆನೇ ಗೊತ್ತಾಯ್ತು. ಆದರೂ ಆ ಅಮ್ಮಗೆ ಗೊತ್ತಾಗ್ಲಿ ಅಂತ ಸುಮ್ಮನಿದ್ದೆ. ಅವ್ರನ್ನ ಫಸ್ಟ್ ಮನೆಯಿಂದ ಆಚೆ ಕಳಿಸಿ, ನೀನು ಅಮ್ಮ ಇಬ್ರು ಸೇರ್ಕೊಂಡು ಮನೆಯಿಂದ ಆಚೆ ಹೋಗ್ರಿ ಅಂತ ಹೇಳಿ ಅವ್ರಿಗೆ ಒಳ್ಳೆ ಮಾತಲ್ಲಿ ಹೇಳ್ರಿ. ನಮ್ಮ ಅತ್ತೆ ನಿಮ್ಮ ಅಮ್ಮ ಇಬ್ರು ಜಗಳ ಆಡೋದಕ್ಕೆ ಕಾರಣನೇ ನಿಮ್ಮ ಅತ್ತೆ. ಆ ಕರಿಯಮ್ಮನಿಂದಲೇ ಎಲ್ಲ ಜಗಳ ಆಡ್ತಾ ಇರೋದು. ಫಸ್ಟ್ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ರಿ, ಎಲ್ಲ ಸರಿ ಹೋಗುತ್ತೆ. ನೀನು ಸುಮ್ಮನೆ ಹಿಂಗೆಲ್ಲ ಮಾಡಿದ್ದು, ನೀನು ಎಲ್ಲ ಕೆಟ್ಟವನಾಗಿದ್ದು ಎಲ್ಲ ಅಯ್ಯಮ್ಮನಿಂದಲಯ. ಯೋಚನೆ ಮಾಡು, ಅಯ್ಯಮ್ಮ ಹೇಳಿದಕ್ಕೆ ತಾನೇ ನೀನೆಲ್ಲ ಮಾಡಿದೋದು. ನಮ್ಮ ಅತ್ತೆ ನನ್ನ ಹತ್ರ ಎಲ್ಲ ವಿಷಯ ಹೇಳೈತೆ. ನನಗೆಲ್ಲ ಗೊತ್ತಾಗೈತೆ, ಏನು ನಡೆದೈತೆ ಏನು ಎಲ್ಲ ವಿಷಯ ಹೇಳೈತೆ. ಹೌದು, ನಾನು ಯಮ್ಮನ ಮಾತು ಕೇಳ್ಕೊಂಡೇನೆ ಹೋಗಿ ಮನೆ ಮುಂದೆಲ್ಲ ಕೆಸರು ಮಾಡ್ತಾ ಇದ್ದು. ಅದನ್ನೆಲ್ಲ ನೆನೆಸ್ಕೊಬಾರ್ದು ಬಿಡು. ನೆನೆಸ್ಕೊಬಿಟ್ರೆ ನಾನು ಇಂಥ ಕೆಲಸ ಮಾಡೋದ್ನ, ನಾನು ಇಷ್ಟು ಚೀಪಾ, ನಾನು ಈ ಥರ ಕೆಲಸ ಮಾಡೋದ್ನ ಅಂತ ಅನಿಸುತ್ತೆ. ನಿಜವಾಗ್ಲೂ ಅದೆಲ್ಲ ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ನಾನು ಮಾಡಿದ್ದೇನೆ ಇದನ್ನೆಲ್ಲನ ಆ ಯಮ್ಮನ ಮಾತು ಕೇಳೇನೆ. ಅಂದರೆ ನಮ್ಮ ಅಮ್ಮಗೆ ಹೇಳ್ಬೇಕು ಫಸ್ಟ್ ಅವ್ರನ್ನ ಮನೆಯಿಂದ ಆಚೆ ಕಳಿಸು ಅಂತ. ಹೋಗ್ಬಿಟ್ಟು ಅಮ್ಮಗೆ ಹೇಳಿ ಅಯ್ಯಮ್ಮನ ಫಸ್ಟ್ ಮನೆಯಿಂದ ಆಚೆ ಕಳಿಸ್ಬೇಕು. ಆಚೆ ಕಳಿಸಿದ್ರೆ ನಮ್ಮ ಮನೆ ಉದ್ಧಾರ ಆಗೋದು. ಇಲ್ಲಾಂದರೆ ಉದ್ಧಾರ ಅಂತೂ ಆಗಲ್ಲ. ಅಯ್ಯಮ್ಮನ ಮಾತು ಕೇಳ್ಕೊಂಡು ಹಿಂಗೆ ಹೋಗ್ತಿರ್ತೀವಿ. ಬರೇ ಎಲ್ಲರ ಬಗ್ಗೆ ನಮ್ಗೆ ಅದು ಇದು ಚಾಡಿ ಹೇಳಿ 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 ಇಲ್ಲದ ಜಗಳ ತಂದಿತ್ತು. ಮನೆ ಹತ್ರ ಬರಲಿ ಅಯ್ಯಮ್ಮ ಇದ್ದಾವೆ. ಮನೆಯಲ್ಲೇ ಇದ್ಕೊಂಡು ನಿಮ್ಮನ್ನ ಹೆಂಗೆ ಬೈಕಳ್ತಾರೆ ನೋಡ್ರಿ. ಮನಸ್ಸಿನಾಗೆ ಎಷ್ಟು ಕಿಡಕೈತೆ. ನೋಡಕ್ಕೆ ಮಾತ್ರ ಒಳ್ಳೆಯವರು ಅನ್ನೋ ಥರ ನಿಮ್ಮ ಹತ್ರ ಮಾತಾಡ್ತಾರೆ. ಆದರೆ ಮನಸ್ಸಿನಾಗೆ ಎಷ್ಟು ಒಂದು ತಟ್ಟಿ ಕೇಳಿಕೊಂಡು ನೀವು ಹಾಳಾದರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಅತ್ತನ್ವಿಗೆ ಒಳ್ಳೇದು ಮಾಡಬೇಕು ಅಂತ ನೋಡ್ತಾರೆ ಹೊರತು ನೋಡಿ ಮನೇಲಿ ಇದೀನಲ್ಲ ಇವರಿಗೆ ನಾನು ಹಿಂಗೆ ಮಾತಾಡ್ಬೋದಾ, ಹಿಂಗೆ ಇದು ಮಾಡ್ಬೋದಾ ಅನ್ನೋದೊಂದು ಸ್ವಲ್ಪನೂ ಮಾತಾಡಲ್ಲ. ನೋಡಿ ಅವರು ಹೇಗೆ ಮಾತಾಡ್ತಾರೆ, ಎಲ್ಲಿ ಚೆನ್ನಾಗಿ ಆಗ್ಬಿಡ್ತಾರೋ ಅಂತ ಇಲ್ಲೋದೆಲ್ಲ ತಂದಿಕ್ತೈತೆ. ನಮ್ಮ ಅಣ್ಣ ಭುವನಣ್ಣ ಮಾತಾಡಿಸ್ಕೊಂಡು ಚೆನ್ನಾಗಿರೋದು ನೋಡಿ ಇಲ್ಲೋದೆಲ್ಲ ಹೇಳುತ್ತೆ ನಮ್ಮ ಅಮ್ಮನ ಹತ್ರ. ಅವನ್ನ ಯಾಕೆ ಮಾತಾಡಿಸ್ತಾರೆ, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಇಲ್ಲದ್ದು ಹೇಳ್ತಾರೆ. ನೀವು ಹೋಗಿ ಮಾತಾಡಿ ನಿಮ್ಮ ಅಮ್ಮನ ಹತ್ರ, ನಾನು ಹೋಗ್ತೀನಿ. ಅದಕ್ಕೆ ನೀವು ಬನ್ನಿ, ನೀವು ಬಂದರೆ ಚೆನ್ನಾಗಿರುತ್ತೆ. ನೀವು ಅಮ್ಮನ ಹತ್ರ ಮಾತಾಡ್ಬೋದು. ನೀವೇ ಮಾತಾಡಿ ಶರತ್. నేను ನಿಮಗೆ ಗೊತ್ತಾಗೈತಲ್ಲ ಅವ್ರ ಬಂಡವಾಳ ಎಲ್ಲನ. ಅದಕ್ಕೆ ನೀವು ಬನ್ನಿ, ನೀವು ಬಂದರೆ ಚೆನ್ನಾಗಿರುತ್ತೆ. ಅಮ್ಮನ ಹತ್ರ ಹೇಳ್ಬೋದು. ನಾವು ದೊಡ್ಡಮ್ಮ ಎಲ್ಲರೂ ಜಗಳ ಆಡೋದಕ್ಕೆ ಮೇಯ್ನ್ ಕಾರಣನೇ ಇವತ್ತೆ. ಏನೋ ಬಿಡು ಮನೆ ಇಲ್ಲ ಅಂತೇಳಿ ನಮ್ಮಮ್ಮ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿದ್ಕೆ ನೋಡಿ ಇವತ್ತು ಯಾವ ಥರ ಮಾಡ್ತಾಯಿದ್ದಾರೆ. ಅದಕ್ಕೆ ಮತ್ತೆ ಯಾರಿಗೂ ಮನೇಲಿ ಇಟ್ಕೋಬಾರ್ದು ಅನ್ನೋದು. ಏನೋ ನಾವು ಚೆನ್ನಾಗಿರ್ಬೇಕು ಬಿಡು, ಇನ್ನೇನು ನಾವು ಆಗ್ದಲ್ಲ ಇನ್ನು ಯಾರು ಆಗ್ತಾರೆ, ಕಷ್ಟ ಮನೆ ಇಲ್ಲ ಏನಿಲ್ಲ ಅಂತೇಳಿ ಆ ಮಾವ ನೋಡಿದ್ರೆ ಬೆಂಗಳೂರಲ್ಲಿ ಐತೆ ಅಂತೇಳಿ ಸುಮ್ಮನಿದ್ರೆ ಇವ್ರದ್ದು ಯಾಕೋ ಅತಿ ಆಗ್ತೈತೆ. ನಾಳೆ 1 ವರ್ಷ ತುಂಬ 2 ವರ್ಷ ಆಗ್ತಾ ಬಂತು ನಮ್ಮ ಮನೆಗೆ ಬಂದು ಸೇರಿಕೊಂಡು. ಅದಕ್ಕೇನೆ ಇವಾಗ ಎಲ್ಲಾದರೂ ಹೋಗ್ಲೇಳು, ನಿಮ್ಮ ಪಾಡಿಗೆ ನೀವೆಲ್ಲ ನಾವು ಹೋಗ್ಬಿಡು ಅಂತೇಳಿ ಹೇಳೋದು. ಏನು ಮುಲಾಜ್ ಕೇಳಲ್ಲ, ಬ್ಯಾಗ್ ತೆಗ್ದು ದ್ವಾರ ಕೆಸ್ದು ಬಿಡೋದಯ್ಯ. ಅಮ್ಮ ಇಲ್ಲೇ ಐತೆ. ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ. ಏನೋ ಅವರು ಪಾಪ ನಿಮ್ಮಮ್ಮ ತಮ್ಮನ ಹೆಂಡ್ತಿ ಬಿಡು, ನನ್ನ ತಮ್ಮ ದುಡಿತಾನೆ, ಇವು ಮನೆ ಇಲ್ಲ ಏನಿಲ್ಲ, ಇನ್ನೆಲ್ಲಿರ್ತಾಳೆ ಬಿಡು, ಏನೋ ಇರಲಿ ಅಂತ ಹೇಳಿ ಇಟ್ಕೊಂಡಿದ್ಕೆ ಮನೇಲಿ ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ. ಅಲ್ಲ ಒಬ್ರು ದುಡ್ದು ಏನು ಮಾಡೋಕ್ಕಾಗುತ್ತಪ್ಪ, ಏನು ಮನೆ ಕಟ್ಟೋಕ್ಕಾಗುತ್ತಾ? ಇವ್ರು ಹೋಗಿ ದುಡಿಬೇಕು ಅನ್ನೋದು ಬೇಡವಾ? ಬಂದು ಇಲ್ಲಿ ಸೇರ್ಕೊಂಡವ್ರೆ. ನೀವು ಆಗತ್ತಿಗೆ ಇಷ್ಟು ದಿನ ಇಟ್ಕೊಂಡಿದ್ದೀರಾ. ಯಾರಾದರೂ ಬೇರೆಯವ್ರಾಗಿದ್ರೆ ಇಷ್ಟು ದಿನ ಇವ್ರನ್ನ ಇಲ್ಲಿ ಇಟ್ಕೊಂತಾ ಇರಲಿಲ್ಲ. ಯಾಕಪ್ಪ ಇವಳು ಬಂದವಳೆ, ಮಾನು ಬೇರೆ ಬಂದವಳೆ, ಯಾಕೆಲ್ಲ ಹಿಂಗೆ ಬಂದವ್ರೆ? ಯಾಕೆ ಪಾಪ ಯಾಕ? ಅಮ್ಮ ಫಸ್ಟು ಅವತ್ತೆ ನಮ್ಮ ಮನೆಯಿಂದ ಆಚೆ ಕಳಿಸು. ನಾವೆಲ್ಲರ ಹತ್ರ ಜಗಳ ಆಡೋದಕ್ಕೂ ನಮ್ಮ ಮನೆಗೆಲ್ಲ ಈ ಥರ ತೊಂದರೆ ಆಗೋದಕ್ಕೆ ಕಾರಣ ಅವತ್ತೇನೆ. ನಾನು ಭುವನ್ ಇಬ್ಬರು ಚೆನ್ನಾಗಿರೋದು ನೋಡಿ ಅಲ್ಲೇ ಇಲ್ಲದೆಲ್ಲ ತಂದಿಕ್ತಾ ಐತೆ. ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಅವ್ರನ್ನ ಯಾಕೆ ಮಾತಾಡಿಸ್ತೀಯ ಅಂತ. ನಾವು ಅಣ್ಣ ತಮ್ಮಗಳು ಚೆನ್ನಾಗಿರ್ಬೇಕು ಅನ್ನೋದೈತೆ. ಆದರೆ ಇವತ್ತೆ ಎಲ್ಲ ಕೆಡಿಸಿ ಕಲ್ಲಾಗ್ತೈತೆ. ಇವತ್ತೆಯಿಂದಲೇ ನಾವೆಲ್ಲ ಜಗಳ ಆಡ್ತಾ ಇರೋದು. ಅವಳೇನು ಮಾಡಿದ್ಲಪ್ಪ? ಅವಳೇನು ಮಾಡಿಲ್ಲ. ಅವಳು ಈಗ ಇರೋದು ಹೇಳ್ತಾಳೆ, ಯಾಕೆ ಮಾತಾಡಿಸ್ತೀರಾ, ಹಿಂಗೆಲ್ಲ ಜಗಳ ಮಾಡಿದ್ರು ಹಿಂಗೆಲ್ಲ ಆಯಿತು ಅಂತ ಹೇಳ್ತಾಳೆ. ಸ್ವಲ್ಪ ಛಲ ಅನ್ನೋದು ಇರಬೇಕಲ್ಲ. ನೋಡು ನೆನ್ನೆ ಮೊನ್ನೆ ಇನ್ನು ಹಿಂಗೆ ಮಾಡಿದ್ರು ಅಂತೇಳಿ ಬೇಜಾರಾಗೈತೆ. ಅಮ್ಮ ನಾನು ಅವತ್ತೆನ ನಾನು ನಂಬಿದ್ದೆ. ಆದರೆ ನಮ್ಮ ಅತ್ತೆ ಬಂಡವಾಳ ನನಗೆ ಗೊತ್ತಾಯಿತು.
ನಮ್ಮ ಮಾನು ಅದಕ್ಕೆ ಇರೋದ್ರಿಂದ ಅವ್ರ ಬಂಡವಾಳ ಏನು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತಾಯ್ತು. ನಮ್ಮನೇಲೆ ಇಟ್ಕೊಂಡು ನಮ್ಮನ್ನೆಲ್ಲ ಹೆಂಗ್ ಬೈಕೊಳ್ತಾ ಇದ್ದಾರೆ ಗೊತ್ತಾ? ನಿಮ್ಮನ್ನು ಅಷ್ಟೇನೆ. ಒಂದು ವರ್ಷ 1.5 ವರ್ಷ ಮನೆ ಇಲ್ಲ ಅಂತೇಳಿ 2 ವರ್ಷ ಆಗ್ತಾ ಬಂತು. ಮನೇಲಿ ಇಟ್ಕೊಂಡು ಅವ್ರಿಗೆ ನೀವು ಎಲ್ಲ ನೋಡಿಕೊಂಡು ಎಷ್ಟು ಬಿಡು ನಮ್ಮ ಕರಿಯಮ್ಮ ನಮ್ಮ ತಮ್ಮನ ಹೆಂಡ್ತಿ ಅಂತೇಳಿ ಎಷ್ಟು ನೀವು ಪ್ರೀತಿ ಕೊಟ್ಟಿದ್ದೀರಾ. ಆದರೆ ಅವರು ನಮ್ಗೆ ಎಷ್ಟು ಮೋಸ ಮಾಡವ್ರೆ ಅದೆಲ್ಲ ಗೊತ್ತೇ ಇಲ್ಲ. ಇಲ್ಲಿಂದ ಪ್ರತಿಯೊಂದು ಅವ್ರ ತಮ್ಮನಿಗೆಲ್ಲ ಗಂಟು ಕಟ್ಟು ಕಳಿಸವ್ರೆ. ಎಲ್ಲ ವಿಷಯ ಗೊತ್ತಾಯ್ತು. ಫೋನಲ್ಲಿ ಎಲ್ಲ ಮಾತಾಡ್ತಾ ಇದ್ರು, ನಾವೆಲ್ಲ ತಿಳ್ಕೊಂಡ್ವಿ. ಎಲ್ಲ ಗೊತ್ತಾಗೈತೆ ಅವ್ರ ಬಗ್ಗೆ ನಮಗೆ. ಈಗ ನಾನು ಅದಕ್ಕೆ ಇರೋದಕ್ಕೆ ನಮಗೆ ಎಷ್ಟು ಅನುಕೂಲ ಆಯಿತು ಗೊತ್ತಾ? ತುಂಬ ಒಳ್ಳೆಯವರು. ನಾವೆಲ್ಲರೂ ಚೆನ್ನಾಗಿರ್ಬೇಕು ಇನ್ಮೇಲಿಂದಾನ. ನಮ್ಮ ಮಾನು ಅದಕ್ಕೆ ತುಂಬ ಒಳ್ಳೆಯವರು. ನಮ್ಮನ್ನು ಬೈಕೆಂಡ್ಲು, ನಮ್ಮನ್ನು ಯಾಕೆ ಬೈಕೆಂಬ್ತಾಳ ಅವಳು? ನಮ್ಮನ್ನು ಬೈಕಮಲ್ಲ ಬಿಡು ಹೋಗೋಣ. ನಮ್ಮಮ್ಮ ಹೆಂಗೇನೆ ನಂಬಲ್ಲ. ನಾನು ಹಿಂಗೆ ನಂಬ್ತಿರ್ಲಿಲ್ಲ. ನಮ್ಮ ಅತ್ತೆ ಮೇಲೆ ನಾನು ಹಂಗೆ ಪ್ರೀತಿಯಿಂದ ನಾನು ನಮ್ಮ ಅತ್ತೆ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಅತ್ತೆ ಒಳ್ಳೆಯವರಲ್ಲ. ನಾನು ನಿನಗಿನ್ನ ನಾನು ನಂಬಿದ್ದೆ ಕಣಮ್ಮ. ನಮ್ಮ ಅತ್ತೆ ಹೆಂಗೋ ಇರೋದ್ರಿಂದ ಎಲ್ಲ ನೋಡ್ಕೊಳ್ಳುತ್ತೆ ಅಂತ. ಆದರೆ ಮುಂದೆ ಮಾತ್ರ ಅವರು ಒಳ್ಳೆಯವರಾಗವ್ರೆ. ಮನಸ್ಸಲ್ಲಿ ನಮ್ಮ ಮೇಲೆ ಎಷ್ಟು ಕೆಟ್ಟದ್ದು, ನಮಗೆ ಎಷ್ಟು ಕೆಟ್ಟದ್ದು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಅವ್ರು ಹೆಂಗಾಗವರು ನಮ್ಮನ್ನು ಹಂಗೆ ಹಾಳು ಮಾಡಬೇಕು, ಮನೆ ಮಠ ಎಲ್ಲ ಕಳ್ಕೊಂಡು ಇವರು ಬೀದಿಗೆ ಬೀಳಬೇಕು ಅಂತ ತಿಳ್ಕೊಂಡವ್ರೆ. ಅವ್ರಿಗೆ ಮನೆ ಬಾಗಿಲಿಲ್ವಲ್ಲ, ಹಂಗೆ ನಾವು ಆಗ್ಬೇಕಂತ ಅಂದ್ಕೊಂಡವ್ರೆ. ಅವತ್ತೆ ಸುಮ್ಮನೆ ಬಂದಿದ್ದೀನಿ ಮಾತಾಡಬಾರ್ದು ಅಂತ. ಅವತ್ತೆ ಅಲ್ಲಿ ಕೂತ್ಕೊಂಡು ಅವ್ರ ತಮ್ಮನ ಹತ್ರ ಫೋನಲ್ಲಿ ಮಾತಾಡ್ತೈತೆ, ಕೇಳಿಸ್ಕೊ. ನಾನು ಕೇಳ್ದೆ ಕಣೋ, ಈ ಶಾರುನ ಮದುವೆ ಆಗಮ್ಮ ನನ್ನ ತಮ್ಮನ ಅಂತ. ಆಗಲ್ಲ ಅಂತವಳೆ. ಇನ್ನೆಂತಮ್ಮ ಮದುವೆ ಆಗ್ತಾಳೋ ಏನೋ ಗೊತ್ತಿಲ್ಲ. ಅವಳು ಹಂಗೆ ಕವನಕ್ಕ ಕೇಳಿದ್ರೆ ಕೊಡಲ್ಲ ಅಂತವಳೆ. ಅದಕ್ಕೇನೆ ಇಲ್ಲಿ ಋತು ಅಕ್ಕ ಅಂತ ಇದ್ದಾರೆ, ಅವರು ಮಗಳು ಶರತ್ತನ ಇಷ್ಟಪಟ್ಟಿದ್ದ. ಅವ್ರೇನು ಬಂದು ಬಲವಂತ ಮಾಡ್ತಾ ಇದ್ದಾರೆ ಇವ್ರನ್ನ ಮದುವೆ ಮಾಡ್ಕೊಳ್ರಿ ಅಂತ. ಅದಕ್ಕೆ ಇವ್ರು ಮಾಡ್ಕೊಂಬಲ್ಲ ಅಂತವ್ರೆ. ಎಂಥ ಒಳ್ಳೆ ಹುಡುಗಿನ. ಅದಕ್ಕೆ ನಾನು ನಿನಗೆ ಕೇಳಿದ್ದೀನಿ ಋತು ಅಕ್ಕನಿಗೆ, ಅಕ್ಕ ಇವರವೆಲ್ಲ ಬಿಟ್ಟಾಕ್ಬಿಡು, ಇವ್ ನಮ್ಮ ಕವನ ಹತ್ತದು, ನಮ್ಮ ಕವನ ಅವಳು ನಾದ್ನಿದು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಎಲ್ಲ ಮಾತಾಡಿದ್ದೀನಿ, ಕೊಡ್ತೀನಿ ಅಂತ ಹೇಳವ್ರೆ. ಮದುವೆ ಮಾಡ್ಕೊಳಕ್ಕೆ ಅವತ್ತು ಇವ್ರದೆಲ್ಲ ಏನು ಲೆಕ್ಕ ಇಲ್ಲ. ನೀನು ಮದುವೆ ಆಗ್ಬಿಟ್ರೆ ನನಗೆ ಅಷ್ಟೇ ಸಾಕು. ಇವಳೇನು ಮಾಡ್ತಾಳೆ ಮಾಡಲಿ, ಈ ಕವನ ಅನ್ನೋಳು ಆ ಹುಡುಗಿನ ಮದುವೆ ಮಾಡ್ಕೊಂಬಲ್ಲ ಅಂದ್ಲು. ಅದಕ್ಕೆ ಇನ್ನೇನು ನಿನಗೆ ಕೊಟ್ಟು ಮದುವೆ ಮಾಡೋದೇಯ. ಕೊಡ್ತಾರೆ ಅವರು. ಅದಕ್ಕೆ ಆಮೇಲೆ ನೋಡ್ಕೊಂಬನ, ಅದೇನಾಗುತ್ತಾ ಆಗಲಿ ಬಾ. ಬಂದಾಗ ಈಗ ಎಲ್ಲ ಮನೆಗೆ ರೇಷನ್ ಬೇರೆ ತಂದವ್ರೆ, ಅದನ್ನೆಲ್ಲ ಸ್ವಲ್ಪ ಕಟ್ಟಿ ಕೊಡ್ತೀನಿ. ಎಲ್ಲ ಸ್ವಲ್ಪ ಕಡಲೆಕಾಳು ಹುಳ್ಳಿಕಾಳು ಎಲ್ಲ ತಗೊಂಬಂದವ್ರೆ. ಅದನ್ನೆಲ್ಲನ ಸ್ವಲ್ಪ ಕಟ್ಕೊಡ್ತೀನಿ. ಬಂದ್ಬಿಡು. ಅವಳೇನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ಸಾರು ಆಗಲ್ಲ ಅಂತಾಳೆ. ನೋಡ್ಬಂದು ತಡಿ. ಆಗಲ್ಲ ಅಂದ್ ಕೊನೆಗೆ ಅಂತೆ. ಇವಾಗ ನೋಡ ಶಕ್ತಿ ಹೋಗಿ ಆಗ್ಬಿಟ್ಟು ಅವಳು ಅನುಭವಿಸ್ತಾ ಇದ್ದಾಳೆ. ಹಂಗೆ ಇಳ್ದು ಹಂಗೆ ಆಗುತ್ತೆ. ತಡಿ ನೋಡ್ಬಂತು. ನನಗೆ ಇವ್ರನ್ನೂ ಕಂಡ್ರೆ ಆಗಲ್ಲ. ಏನು ಮಾಡೋದು, ಮನೆ ಇಲ್ದಿದ್ಕೆ ನಿಮ್ಮ ಮನೆ ಕಟ್ತಿಲ್ಲದಕ್ಕೆ ಅದಾಡ್ಕೊಂಡು ಇಲ್ಲಿ ಇರೋದು ಅಷ್ಟೇ. ಅವ್ರು ನೋಡಿದ್ರೆ ಆಗಲ್ಲ ನನಗೆ. ಮನಸ್ಸಿನಾಗಂತೂ ನನಗೆ ಭಾಳ ಸಿಟ್ಟೈತೆ ಆ ಕವನನ ಮೇಲೂ ಇವಳ ಮೇಲೆ. ನನ್ನ ಮದುವೆ ಆಗಿ ಬಂದಾಗ ಹೊಸದಾಗೆ ನಾನು ಭಾಳ ಅನ್ಸಿದ್ಲು. ಕವನ ಒಳ್ಳೆವಳಲ್ಲ ಅವಳು. ನೋಡ್ದ ಹೆಂಗೆ ಮಾತಾಡ್ತಾ ಇದ್ದಾಳೆ. ಒಬ್ಬೊಬ್ಬೊಬ್ಬೊಬ್ಬ ನಾನು ಹಿಂಗೆ ಮಾತಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಮಗೆ ತುಂಬ ಸಪೋರ್ಟ್ ಮಾಡ್ತಾಳೆ, ನಮ್ಮ ಜೊತೆಗೆ ಚೆನ್ನಾಗಿರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ನೀನು ಅಂದ್ಕೊಂಡಿದ್ಯಮ್ಮ. ಆದರೆ ಅವರು ನಮ್ಮ ಹತ್ರ ಚೆನ್ನಾಗಿತ್ಕೊಂಡು ಯಾವ ಥರ ಮಾಡ್ತಾ ಇದ್ದಾರೆ. ಫಸ್ಟು ಯಾವತ್ತೇನ ಮನೆಯಿಂದ ಆಚೆ ಕಳಿಸಿದ್ರೆ ಸರಿ. ಇಲ್ಲ ಅಂತಂದರೆ ಇದು ನೆಟ್ಗಿರೋದಿಲ್ಲ ನೋಡಮ್ಮ. ನಾನು ಹೇಳ್ತಾ ಇದ್ದೀನಿ, ನೆಟ್ಗಿರೋದಿಲ್ಲ. ಫಸ್ಟು ಅವ್ರನ್ನ ಮನೆಯಿಂದ ಆಚೆ ಕಳಿಸು, ಆವಾಗಲೇ ನಮ್ಮ ಮನೆ ಉದ್ಧಾರ ಆಗೋದು. ಅಲ್ಲ, ಮನೇಲೇ ಇದ್ಕೊಂಡು ಈ ರೀತಿ ಮೋಸ ಮಾಡ್ಬೋದಾತೆ? ನೀವೇ ಹೇಳ್ರಿ. ಅಲ್ಲ, ಶಾರುನ ಬೈಕೊಳ್ತಾ ಇದ್ದಾಳೆ, ನಿಮ್ಮನ್ನು ಬೈಕೊಳ್ತಾ ಇದ್ದಾಳೆ ಅಯ್ಯಮ್ಮ. ಯಾವ ಥರ ಮಾತಾಡ್ತಾರೆ ನೋಡ್ರಿ. ನನ್ನ ಸುಳ್ಳು ಹೇಳಿದ್ರೆ ಶಾರುನೇ ಕೇಳ್ರಿ. ಅಯ್ಯಮ್ಮನೇ ಕೂತ್ಕೊಂಡು ಮಾತಾಡ್ತಾ ಇರೋದನ್ನ ಆಡಿಯೋ ವಿಡಿಯೋ ಸಮೇತ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿರೋದು. ಈ ರೀತಿ ಎಲ್ಲ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ ಯಾರಿಗೇ ಆಗಲಿ. ನಮ್ಮ ಫಸ್ಟ್ ಅವತ್ತೇನ ಮನೆಯಿಂದ ಆಚೆ ಕಳಿಸು. ನೋಡು, ಇನ್ನ ಕೇಳಿಸ್ಕೊ. ಅವತ್ತೆ ಎಂತೆಂತ ಮಾತಾಡೈತೆ ಗೊತ್ತಾ? ನಿನ್ನಂತೂ ಹೆಂಗ್ ಬೈಕೊಂಡೈತೆ. ನೋಡು, ಮನೆ ಇಲ್ವಲ್ಲ ಇವತ್ತು. ನಮ್ಮ ನಾದ್ನಿ ಮನೆ ಕೊಟ್ಟವ್ರೆ. ಅವ್ರು ನಮ್ಗೆ ಇವತ್ತು ಎಷ್ಟು ನೋಡ್ಕೊಂತಾ ಇದ್ದಾರೆ. 1 ವರ್ಷ 2 ವರ್ಷ ಬಂದು ಅವ್ರ ಮನೆ ಬಿಟ್ಟು ತಿನ್ಕೊಂಡಿದ್ದೀನಲ್ಲ ಅನ್ನೋದೊಂದು ಸ್ವಲ್ಪನೂ ಬೇಡವಾ? ಹಿಂಗೆ ಬೈಕೊಂಬೋದು. ಇನ್ನು ನಮ್ಮ ಬಗ್ಗೆ ಯಾರಾದರೂ ಬೈಕೊಂಡ್ರೆ ಇಲ್ಲ ಹಂಗೆಲ್ಲ ಬೈಕೋಬೇಡ್ರಿ ಅಂತ ಹೇಳಿ ಇನ್ನೂ ಒಳ್ಳೇದು ಮಾತಾಡಬೇಕು. ಆದರೆ ತಮ್ಮನ ಹತ್ರ ಎಲ್ಲ ನಾವು ಹೋಗಿ ತಮ್ಮನ ಮನೆಯಾಗೆ ಇರ್ಲೇಳು, ತವ್ರ ಮನೆಯಾಗೆ ಇರ್ಲೇಳು. ತಮ್ಮನ ಹತ್ರ ಬೈಕೊಂತ ಇದ್ದಾಳಲ್ಲ, ಹೋಗಿ ತವ್ರ ಮನೇಲಿ ಇರ್ಲೇಳು, ಗೊತ್ತಾಗುತ್ತೆ. ಫಸ್ಟ್ ಅಯ್ಯಮ್ಮನ ಮನೆಯಿಂದ ಆಚೆ ಕಳ್ಸಮ್ಮ. ಮನೆಯಿಂದ ಆಚೆ ಕಳಿಸ್ಬೇಕಷ್ಟೇಯ. ಬರ್ಲಿ ತಡಿ, ಮನೆ ತಕ್ಕ ಬರ್ಲಿ. ಎಲ್ಗೋದ್ಲು? ಬರ್ಲಿ ಅವಳು. ಹಿಂಗೆಲ್ಲ ಮಾತಾಡಿದಾಳೆ ಅಂದಮೇಲೆ ನಾನು ಇನ್ನೊಂದು ಕ್ಷಣನೂ ಈ ಮನೆಯಾಗ ಇಕ್ಕೆಮಲ್ಲ ಅವಳನ್ನ. ಜಾಡ್ಸೋದು ಹೊರಕಾಗ್ತೀನಿ. ನಮ್ಮ ಮನೆಯಾಗೆ ಇತ್ಕೊಂಡು ಉಂಡ್ಕೊಂಡು ಏನೋ ಬಿಡು ನನ್ನ ತಮ್ಮನ ಮಕ ನೋಡ್ಕೊಂಡು ನಾನೇನೋ ಬಿಡು ಇರಲಿ ಅಂತೇಳಿ ನನ್ನ ತಮ್ಮನ ಮಕ ನೋಡಿದ್ದೀನಿ. ಏನೋ ಬಿಡತ್ತ, ಚೆನ್ನಾಗಿರ್ತಾಳೆ, ಅವನು ದುಡಿತಾನೆ. ಹೋಗಿ ದುಡಿಯೋಕ್ಕಾಗ್ದಲೇನೆ ಇಲ್ಲಿ ಬಂದು ಸೇರ್ಕೊಂಡವಳೆ. ನನ್ನ ಕೈಲಿ ಆಗಲ್ಲ ಅಂತ ಮನೇನೆ ಹೇಳ್ತಾ ಕಣಮ್ಮ ನಿಮ್ಮ ಅಪ್ಪಯ್ಯ, ಮನೆಯಾಗ ಇಕ್ಕೆ ಬಿಡ ಅಯ್ಯಮ್ಮನ ಫಸ್ಟ್ ಚಿಕ್ಕವಳಿಸು ಅಂತ. ನಾನು ಏನೋ ಬಿಡತ್ತ, ಮನೆ ಇಲ್ಲ ಏನಿಲ್ಲ ಹೋಳ್ತಾ ಕೂತ್ಕೊಂಡ್ಲು. ಈ ಮನೆ ಇಲ್ಲ, ನಾನು ಏನು ಮಾಡಬೇಕೋ ಏನೋ, ಎಲ್ಲಿಗೆ ಹೋಗ್ಬೇಕೋ ಏನೋ, ನಮ್ಮ ಮನೆ ಇಲ್ದಿದ್ದಕ್ಕೆ ಎಲ್ಲಿ ಹೋಗ್ತೀನೋ ಏನೋ, ನನಗೆ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ, ನನಗೆ ಚೆನ್ನಾಗಿಲ್ದಂಗೆ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನಾಟಕ ಮಾಡಿದ್ಲು. ನಾಟಕ ಮಾಡ್ಕೊಂಡು ಇಲ್ಲಿ ಸೇರ್ಕೊಂಡವಳೆ. ಏನಾನ ಆಗ್ಲೇಳು. ಇನ್ನು ಮನೆಯಾಗಿರ್ಬೇಡ, ನಡಿಯ ಸಿಕ್ಕೆ ಅಂತೀನಿ. ಅವನು ಹಬ್ಬ ಎಷ್ಟು ದುಡಿತಾನೆ.
ಹೋಗಿ ಇಬ್ರು ದುಡ್ದು ಇನ್ನು ಮನೆಗಿನ ಕಟ್ಕೊಂಬದ ನೋಡ್ಕೊಂಬದ ಇಲ್ಲೇ ಸೇರ್ಕೊಂಡವಳೆ ಬರ್ಲಿ ಅವಳು ಮನೆಯಿಂದ ಸಿಕ್ಕಾಕ್ಲಿಲ್ಲ ಅಂದ್ರೆ ಕೇಳು ಇನ್ನೊಂದು ಕ್ಷಣ ನಿಮ್ಮ ಮನೆಯಾಗ ಅವಳಿಗೆ ಜಾಗಿಲ್ಲ ಹೋಗ್ತಾ ಇರ್ಬೇಕು ಆ ಚಿಕ್ಕವಳು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಕವನ ಅತ್ತೆ ಮುಂದೆ ಅವಳು ಬಂಡವಾಳ ಎಲ್ಲ ಕರಿಯಮ್ಮನ ಬಂಡವಾಳ ಎಲ್ಲ ಬಯಲು ಮಾಡಿದ್ವಿ. ಇನ್ಮೇಲೆ ಇರೋದು ಅವಳಿಗಂತೂ ಈ ಮನೇಲಿ ಇನ್ಮೇಲೆ ಉಳುಗಾಲ ಇಲ್ಲ, ಈ ಮನೆಯಲ್ಲೇ ಜಾಗ ಇಲ್ಲ ಇನ್ಮೇಲೆ. ನೋಡ್ತಾ ಇರಿ ಇನ್ನೇನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.